ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಪ್ರಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ್ಯಾವ ಮೀಡಿಯಾದಿಂದ KSIC ಸ್ಯಾರಿಗಳಿಗೆ ಪ್ರಮೋಷನ್ ಶುರು ಆಗಿದೆ 5 ವರ್ಷಗಳಿಂದ, ಅದು ಹೇಗೆಲ್ಲ ಎಫೆಕ್ಟ್ ಮಾಡ್ತಾ ಇದೆ ಜನಸಾಮಾನ್ಯರಿಗೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಪ್ರಮೋಷನ್ ಅಂತ ಬಂದಾಗ ನಿಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನ್ಯೂಸ್ ಪೇಪರು, ರೀಲ್ಸು, ಯೂಟ್ಯೂಬರ್ಸು, ಅದರಲ್ಲೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಂದ ಈ KSIC ಸ್ಯಾರಿಗಳಿಗೆ ಪ್ರಮೋಷನ್ ನಡೀತಾ ಇದೆ. ಎಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ರೀಲ್ಸು, ಪ್ರತಿ ದಿನಕ್ಕೂ ಹೊಸ ಹೊಸ ಸೀರೆಗಳನ್ನ ಇಟ್ಕೊಂಡು ರೀಲ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಅದ್ರ ಬಗ್ಗೆ ಎಲ್ಲ ಹೊಸದಾಗಿ ಬಗೆಯಾಗಿ ಎಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೋಬೇಕು ನಾವು, ಹೆಚ್ಚಿನ ಮಟ್ಟದಲ್ಲಿ ಪ್ರಮೋಷನ್ ನಡೀತಾ ಇದೆ ಈ ಸೀರೆಗಳಿಗೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಹೊಸದಾಗಿ ಯಾರ್ಯಾರು KSIC ಪರ್ಚೇಸ್ ಮಾಡ್ತಾ ಇದ್ದಾರೆ, 1-2 ಸೀರೆಗಳನ್ನ ತೊಗೊಂಡು ಹೋಗಿ ಅಂಗಡಿಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವರು ಕೂಡ ಪ್ರಮೋಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೇಗೆ ಇದು ನಂದು ಫಸ್ಟ್ KSIC ಆ ಥರ ಅಂತ, ಇದು ಎರಡನೇದು. ಪ್ರತಿ 2 ದಿನದ ಇಂಟರ್ವಲಲ್ಲಿ, ಈಗ ಇವತ್ತು ಹಾಕಿದ್ದಾರೆ ಅಂದರೆ ಪುನಃ 3 ದಿನಕ್ಕೆ ಮತ್ತೊಂದು ಹೊಸ ಸೀರೆ ಹಾಕಿರ್ತಾರೆ, ಮತ್ತಿನ್ನು 3 ದಿನ ಬಿಟ್ಟು ಇನ್ನೊಂದು. ಹಾಗಾದರೆ ನೀವು ಜನಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಈ ಥರ ವೀಡಿಯೋಗಳು ಮಾಡೋದ್ರಿಂದ? ನೀವು ಎಲ್ಲ ಹೋಗಿ ವಾರಕ್ಕೆ 1 ಸೀರೆ ಪರ್ಚೇಸ್ ಮಾಡಿ ಪುನಃ ನೆಕ್ಸ್ಟ್ ವೀಕು ಹೋಗಿ ಮತ್ತೆ ಈ ಕ್ಯೂವಲ್ಲಿ ನಿಂತ್ಕೊಂಡು ಮನೆ ಕೆಲಸಗಳೆಲ್ಲ ಬಿಟ್ಟು, ನಮ್ಮ ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಪುನಃ ಹೋಗಿ ನಿಂತ್ಕೊಂಡು ಇನ್ನೊಂದು ಸೀರೆ ತೊಗೊಳ್ಳಿ, ಇದು ಹೊಸ ಡಿಸೈನ್ ಬಂದಿದೆ ಅಂತ ನೀವು ಸಂದೇಶ ಕೊಡ್ತಾ ಇದ್ದೀರಾ ಅನ್ನೋದು ಒಂದು ನಾನು ಇಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ. ಮತ್ತು ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಅವರು ಅಷ್ಟೇ. ಈಗ ನಾನು ಇಲ್ಲಿ ಹೋಗ್ತಾಯಿದ್ದೀನಿ, ಇಲ್ಲಿ ಈ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಅದು ಒಂದು ಟೈಪ್ ಆಫ್ ಪ್ರಮೋಷನ್ನೇ. ಅವರೇನಾದರೂ ಪ್ರಮೋಷನ್ ಕರಿಬೋದು ನಮ್ಮನ್ನ ಅನ್ನೋ ಒಂದು ಏನಾದರೂ ಮನಸ್ಥಿತಿ ಇರ್ಬೋದಾ ಆ ವಿಡಿಯೋ ಮಾಡೋದ್ರಲ್ಲಿ, ಅದು ನನಗೆ ಗೊತ್ತಿಲ್ಲ. ಮತ್ತು ನೀವು ಇನ್ನೊಂದು ಅಲ್ಲಿ ಏನು ಅಬ್ಸರ್ವ್ ಮಾಡಬೇಕಾಗತ್ತೆ ಆ ಪ್ರಮೋಷನ್ಗಳಲ್ಲಿ ಅಂತ ಅಂದರೆ, ಯಾರಿಗೂ ಅಂಗಡಿಗಳಲ್ಲಿ ಸಿಗದೇ ಇರುವಂತಹ ಸೀರೆಗಳು ಅಲ್ಲಿರುತ್ತೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡೋದು ಅಂದರೆ ಹೊಸ ಬೇರೆ ಕಲರ್ಸ್ಗಳು ಇಲ್ಲಿ ನಿಮಗೆ ಸಾಮಾನ್ಯವಾಗಿ ನಾವು ಹೋಗುವಾಗ ಅಂಗಡೀಲಿ ನಾವು ನೋಡೋದು ಮಾಮೂಲಿ ನಾರ್ಮಲಾಗಿ ಒಂದು ಸೆಲ್ಫ್ ಕಲರ್ಸು ಆ ಥರ ಆರ್ಡಿನರಿ ಸ್ಯಾರಿಗಳ ಥರ ಇರೋದನ್ನು ನಾವು ಅಲ್ಲಿ ನೋಡ್ತೀವಿ. ಆದರೆ ನೀವು ಪ್ರಮೋಷನಲ್ಲಿ ನೀವು ನೋಡ್ತೀರಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ರೀಲ್ಸು ಅಲ್ಲೆಲ್ಲ ನೋಡುವಾಗ ನೀವು ಅಲ್ಲಿ ಅದನ್ನು ಗಮನಿಸಬೇಕು. ಆ ಸ್ಯಾರಿಗಳು ಅಂಗಡೀಲಿ ಇರೋದೇ ಇಲ್ಲ. ಅದು ಹೇಗೆ ಸಾಧ್ಯ ಆ ಸ್ಯಾರಿಗಳು ಅಂಗಡೀಲಿ ಇರೋದೇ ಇಲ್ಲ ಅನ್ನೋಕ್ಕೆ? ಅದು ಒಂದು ಕ್ವೆಶ್ಚನ್ನು. ಮತ್ತು ಇನ್ನೊಂದು ಹೊಸದಾಗಿ ಏನಾಗಿದೆ ಅಂತಂತಂದರೆ, ಅದು ವಿಡಿಯೋ ಬಂದ ತಕ್ಷಣವೇ ಆ ಸ್ಯಾರಿಗಳೆಲ್ಲ ಅವ್ರಿಗೆ ಸಿಕ್ಕಿರುತ್ತೆ, ಆ ಥರ ಹೇಳ್ತಾರೆ ಅವರು. ಹೇಗೆ ಸಾಧ್ಯ ಅದು? ಮತ್ತು ಅದಲ್ಲದೆ ಇವ್ರು ಇನ್ಯಾವ ಥರ ಪ್ರಮೋಷನ್ ಮಾಡ್ತಾರೆ ಅಂತಂದರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಹೇಗೆ KSIC ಸ್ಯಾರಿಗಳನ್ನ ಅಂತಲೂ ಟ್ರೈನಿಂಗ್ ಕೊಡ್ತಾರೆ. ಹೇಗೆ, ಈಗ ನಾವು ಖುದ್ದು ಹೋಗಿ ಅಂಗಡಿಯಲ್ಲಿ ಡೈರೆಕ್ಟಾಗಿ ಮುಖಾಮುಖಿ ಭೇಟಿಯಾಗಿ ತೊಗೊಳ್ಳುವಾಗಲೇ ಇಷ್ಟು ಸಮಸ್ಯೆಗಳನ್ನ ಎದುರಿಸುವಾಗ, ನೀವು ಅಷ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಹೇಗೆ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ ಆನ್ಲೈನಲ್ಲಿ? ಅದೊಂದು ಗಮನಿಸಬೇಕು. ಮತ್ತು ಎಲ್ಲರೂ ಜನರನ್ನು ಮೂರ್ಖರನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಈ ಥರ ಎಲ್ಲ ವಿಡಿಯೋಗಳನ್ನ, ಈ ಥರ ರೀಲ್ಸ್ಗಳನ್ನ ಮತ್ತು ಪೇಪರಲ್ಲಿ ಮತ್ತೆ ಅದೇ ವಿಚಾರಗಳನ್ನ ಕೊಟ್ಟು ತುಂಬ ಜನಗಳನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೇನೋ ಅಂತ ಅನ್ಸುತ್ತೆ ನನಗೆ. ಅವ್ರು ಬಂದು ಸೀರೆಗಳನ್ನ ತೊಗೊಳ್ಳಿ ಅನ್ನೋ ಥರ ಒಂದು ಪ್ರೊವೋಕ್ ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಮತ್ತು ನಮ್ಮ ದೇಶದಲ್ಲಿ ತುಂಬ ಒಳ್ಳೊಳ್ಳೆ ಇದೇ, ಏನು ಮೈಸೂರು ಸಿಲ್ಕೇನು ಅದು ತುಂಬ ಏನು ಎಲ್ಲ ಸೀರೆಗಳನ್ನ ಮೀರಿಸುತ್ತೆ ಅಂತ ಅಲ್ಲ. ನಮ್ಮ ದೇಶದಲ್ಲಿ ತುಂಬ ಒಳ್ಳೊಳ್ಳೆ ಸೀರೆಗಳಿದೆ. ಕಾಶ್ಮೀರ್ ಸಿಲ್ಕು, ಬನಾರಸ್ಸು, ಪೈಠನಿ, ಕಾಂಚೀವರಮು, ಧರ್ಮಾವರಂ ಎಲ್ಲ ಸೀರೆಗಳಿದೆ. ಆ ಸೀರೆಗಳಿಗೆ ಸಿಗ್ತಾ ಇರೋಂಥ ಅಡ್ವರ್ಟೈಸ್ಮೆಂಟ್ಗಳು ಈ ಸೀರೆಗೆ ಯಾಕೆ ಇಷ್ಟು ಪ್ರಮೋಷನ್ ಆಗಿ ಇಟ್ಕೊಂಡಿದ್ದಾರೆ ಇವರು? ಪ್ರಮೋಷನ್ ಮಾಡಿ ಬೆಲೆಗಳನ್ನ ಹೆಚ್ಚು ಮಾಡಿ, ಬೆಲೆಗಳನ್ನ ಹೆಚ್ಚು ಮಾಡಿ ಜನಗಳನ್ನ ಲೂಟಿ ಮಾಡೋದು ಇವರ ಉದ್ದೇಶನ ಅನ್ನೋದು ಒಂದು ಪ್ರಶ್ನೆ. ಮತ್ತು ಒಳ್ಳೆ ಚೆನ್ನಾಗಿದೆ ಸೀರೆ ಅಂತಂತಂದರೆ ಅದು ನಮ್ಗೆ ಚೆನ್ನಾಗಿದೆ ಅನಿಸುತ್ತೆ, ಜನಗಳಿಗೆ ಗೊತ್ತಾಗುತ್ತೆ ಅದು ನಮ್ಗೆ ಹೆಂಗೆ ಅನಿಸುತ್ತೆ ಏನು ಅಂತ, ಅವರು ಹೋಗಿ ತೊಗೋತಾರೆ. ಅದಕ್ಕೆ ನೀವು ಈ ಥರ ಮಟ್ಟದ ಪ್ರಚಾರಗಳು ಬೇಡ ಅಂತ ಅನಿಸುತ್ತೆ. ಮತ್ತು ನಾನು ಇಲ್ಲಿ ಹೇಳೋದು ಏನು ಅಂತಂದರೆ, ಫೈನಲಾಗಿ ಪ್ರಮೋಷನ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಆದರೆ ಜನಗಳನ್ನ ಈ ಥರ ಮೂರ್ಖರನ್ನಾಗಿ ಮಾಡೋಂಥ ಮಾರ್ಕೆಟಿಂಗ್ ಬೇಡ ಅಂತ ಅನಿಸುತ್ತೆ.
ಮತ್ತು ಅದು ಯಾಕೆ ಅಂತಂದರೆ ಅದು 500 ರೂಪಾಯಿ 1000 ರೂಪಾಯಿಗೆ ಬರೋಂಥ ಸೀರೆಗಳಲ್ಲ. ಇವತ್ತೊಂದು ತೊಗೊಂಡಿದ್ದೀನಿ, ಮುಂದಿನ ವಾರ ಇನ್ನೊಂದು ತೊಗೊಳ್ತೀನಿ, ಅದು ಸರಿ ಹೋಗಲ್ಲ ಅನಿಸುತ್ತೆ. ಮತ್ತು ನಾವು ನೋಡುವಾಗ ತುಂಬ ಜನ ಹೇಳೋದು ಅದೇ, ನಾನು ಹೋದ ವಾರ ಬಂದಿದ್ದೆ ಒಂದು ತೊಗೊಂಡೆ, ಅದಕ್ಕೆ ಈ ವಾರ ಬಂದಿದ್ದೀನಿ ಇನ್ನೊಂದು ತೊಗೋಬೇಕು. ಇನ್ನೊಬ್ರ ಹತ್ರ ಯಾವುದೋ ಒಂದು ರೀಲ್ಸಲ್ಲಿ ಒಂದು ಕಲರ್ ನೋಡಿದೆ ನಾನು, ಅದೇ ಕಲರ್ ಬೇಕು ನನಗೆ, ಮತ್ತು ಅವ್ರ ಹತ್ರ ಅಷ್ಟಿದೆ, ಇವ್ರ ಹತ್ರ ಇಷ್ಟಿದೆ, ಮುಂದೆ ನೋಡಿ ಮುಂದಿನ ವಾರ ಬಂದು ಇನ್ನೊಂದು ತೊಗೊಳ್ತೀನಿ ಕ್ಯೂವಲ್ಲಿ ನಿಂತ್ಕೊಂಡು, ಈ ಕಲರ್ ಬಂದೇ ಬರುತ್ತೆ ಅನಿಸುತ್ತೆ. ಈ ಥರ ಡಿಸ್ಕಷನ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಇದು ಎಲ್ಲಿಗೆ ಹೋಗಿ ತಲುಪಿದೆ ಅಂತಂತಂದರೆ, ಈ ಸೀರೆಗಳಿದು ಒಂಥರ ಜನರೆಲ್ಲ ಒಂಥರ ತುಂಬ ಇನ್ಸ್ಪೈರ್ ಆಗ್ತಾ ಇದ್ದಾರೇನೋ ಈ ರೀಲ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವರೆಲ್ಲ ಒಳ್ಳೊಳ್ಳೆ ಸೀರೆಗಳೆಲ್ಲ ಕಲರ್ಸು ಎಲ್ಲ ನಿಮಗೆ ನೋಡ್ತಾ ಇರ್ಬೋದು ನೀವು. ಎಲ್ಲ ಬೇರೆ ಕಡೆನೇ ಇರುತ್ತೆ, ಬೇರೆ ಜಾಗದಲ್ಲೇ. ಇದೊಂದು ತಿಳಿಸ್ಬೇಕಿತ್ತು ನನಗೆ. ಮತ್ತು ಅದರದ್ದು ಬೆಲೆ ಚೆನ್ನಾಗಿದೆ, ಆ ಸೀರೆ ಚೆನ್ನಾಗಿದೆ ಅಂದರೆ ಆ ಬೆಲೆ ಅದಕ್ಕೆ ಯಾವತ್ತೂ ಇದ್ದೇ ಇರುತ್ತೆ. ಅದನ್ನು ಈ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ಳೋದು, ಜನಗಳನ್ನ ಈ ಥರ ಲೂಟಿ ಮಾಡೋದು, ಒಂದಕ್ಕೆ 4ರಷ್ಟು ಬೆಲೆ ಇಟ್ಟು 12,000 ರೂಪಾಯಿಗೆ ಸಿಕ್ತಿತ್ತು ಸೀರೆಗಳನ್ನೆಲ್ಲ 24,000 ರೂಪಾಯಿನ ಪ್ರೈಸ್ನ ಹೈ ಮಾಡೋದು. ನಿಮಗೆ KSICಯಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಶುರು ಆಗ್ತಾ ಇದ್ದಿದ್ದು ಒಂದು ಸೈಡ್ ಬಾರ್ಡ್ರಿಗೆ 12,000ದಿಂದ ಶುರು ಆಗ್ತಿತ್ತು, 12,000ದಿಂದ. ಆದರೆ ತುಂಬ ಕಮ್ಮಿ ಗ್ಯಾಪಲ್ಲಿ ಅದು 24,000ಕ್ಕೆ ಹೋಗಿದೆ ಬರೀ 2 ವರ್ಷದಲ್ಲಿ. ಲಾಸ್ಟ್ ಇಯರ್ ಅದು ಇದ್ದಿದ್ದು 20,000 ಇದ್ದಿದ್ದು, ಅದು ಹೋಗಿ 24,000ಕ್ಕೆ ನಿಲ್ಕೊತ್ತು. ಅದ್ರ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ನಿಮಗೆ ಅದನ್ನ ನೋಡಿದರೆ 11,000ಕ್ಕೆ ಸಿಗ್ತಾಯಿತ್ತು, ಅದು 12,000ಕ್ಕೆ. ಹೀಗೆ ಪ್ರೈಸ್ನ ಇನ್ಕ್ರೀಸ್ ಮಾಡಿಕೊಂಡು ಹೇಗೆ ಜನಗಳನ್ನ ಇವರು ಲೂಟಿ ಮಾಡ್ತಾಯಿದ್ದಾರೆ ಅನ್ನೋದು ನೀವು ಇಲ್ಲಿ ಗಮನಿಸಬೇಕು. ಲಾಸ್ಟಲ್ಲಿ ನಾನು ಒಂದು ಏನು ಕನ್ಕ್ಲೂಷನ್ ಬರಬೇಕು ಅಂತಂತಂದರೆ, ಈ ವಿಡಿಯೋದಿಂದ ಎಲ್ಲರಿಗೂ ಅವರದ್ದೇ ಬುದ್ಧಿ ಶಕ್ತಿ ಇರುತ್ತೆ ಯೋಚನೆ ಮಾಡೋಕ್ಕೆ. ಸ್ವಲ್ಪ ನಮ್ಮ ಜನಸಾಮಾನ್ಯರು ಸ್ವಲ್ಪ ಇದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ರೀಲ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರದ್ದೆಲ್ಲ ಮರಳಾಗಿ ಇದೇ ಅಲ್ಟಿಮೇಟ್ ಅಲ್ಲ ಇದು, ಈ ಸೀರೆ ಇದು ಜಗತ್ತಲ್ಲಿ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಸೀರೆಗಳೇ ಇಲ್ಲ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ ಎಲ್ಲ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇದೊಂದು ಶಾರ್ಟ್ ಅಪ್ಡೇಟು ನಿಮಗೆಲ್ಲ, ಶಾರ್ಟ್ ವಿಡಿಯೋಲಿ ಹೀಗೆ ಒಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ತುಂಬ ಈ ಥರ ವಿಚಾರಗಳ ಬಗ್ಗೆ ವಿಡಿಯೋಗಳಿದೆ, ನೀವು ಹೋಗಿ ನೋಡ್ಬೋದು. ಮತ್ತು ಚಾನಲ್ನ ಫಾಲೋ ಮಾಡಿದ್ರೆ ಈ ಥರ ಹೆಚ್ಚೆಚ್ಚು ವಿಡಿಯೋ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದೇನು ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ, ಇದು ಯಾವ ಥರ ಹೋಗ್ತಾ ಇದೆ ಅಂತಂದರೆ, ಈ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಇದನ್ನು ಹೇಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಜನಗಳ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಇದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಿತ್ತು ನಾನು. ಹಾಗಾಗಿ ಇದೊಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಮತ್ತು ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಸೀರೆಗಳನ್ನ ಪರ್ಚೇಸ್ ಮಾಡಿ, ಅದಕ್ಕೆ ಅಷ್ಟು ಬೆಲೆ ಇದೆಯಾ ಅನ್ನೋದು ಯೋಚನೆ ಮಾಡಿ. ಒಂದು ರೇಷ್ಮೆ ಸೀರೆಗೆ ನಾವು 60,000 70,000 ಕೊಡ್ತೀವಿ ಅಂದರೆ ಆಗಿನ ಕಾಲದಲ್ಲೆಲ್ಲ ಮದುವೆ ಹೆಣ್ಣಿಗೆ ತೊಗೊಳ್ತಾಯಿದ್ರು, ಮನೆಗೆ ಇಷ್ಟು ಸಾವಿರ ತೊಗೊಂಡು ಮದುವೆ ಹುಡುಗಿ ಹಂಗೆ ಹೇಳ್ತಿದ್ರು. ಈಗ ಸಾಮಾನ್ಯ ಜನನೂ ಅಷ್ಟು ಕೊಟ್ಟು ತೊಗೊಳ್ಳೋ ಥರ ಆಗಿದೆ. ಯಾಕೆ ಅಂದರೆ ಈ ಥರ ಪ್ರಮೋಷನಿಂದ. ಹಂಗಾಗಿ ಇದೊಂದು ವಿಚಾರಗಳನ್ನ ನಿಮಗೆಲ್ಲ ತಲುಪಿಸ್ತಾ, ಇದು ಒಂದು ಯೋಚನೆ ಮಾಡೋನೇ ವಿಚಾರನೇ ಇದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.